ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 32ನೇ ದಿನದ ಈ ಜ್ಞಾನ ಪಯಣಕ್ಕೆ ಸುಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಧ್ಯಾನಕ್ಕೆ ಪೂರಕವಾದ ಆಹಾರ ಮತ್ತು ಜೀವನ ಶೈಲಿಯ ಬಗ್ಗೆ ತಿಳಿದೆವು. ಇಂದು ಅರ್ಜುನನು ನಮ್ಮೆಲ್ಲರ ಪರವಾಗಿ ಒಂದು ದೂರು ಹಿಡಿದು ಕೃಷ್ಣನ ಮುಂದೆ ನಿಂತಿದ್ದಾನೆ. ಕೃಷ್ಣ, ನೀನು ಹೇಳುವ ಈ ಧ್ಯಾನದ ಮಾತುಗಳು ಕೇಳಲು ಚೆನ್ನಾಗಿವೆ, ಆದರೆ ಮನಸ್ಸು ಗಾಳಿಗಿಂತ ವೇಗವಾಗಿ ಓಡುತ್ತಿದೆ. ಇದನ್ನು ಹಿಡಿದು ನಿಲ್ಲಿಸುವುದು ಹೇಗೆ ಎನ್ನುತ್ತಾನೆ. ಈ ಮನಸ್ಸಿನ ಮರ್ಕಟ ಬುದ್ಧಿಯನ್ನು ಗೆಲ್ಲಲು ಕೃಷ್ಣನು 2 ಶಕ್ತಿಶಾಲಿ ಅಸ್ತ್ರಗಳನ್ನು ಇಂದು ನಮಗೆ ನೀಡಲಿದ್ದಾನೆ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತದ್ ಆತ್ಮನ್ಯೇವ ವಶಂ ನಯೇತ್. ಚಂಚಲವೂ ಮತ್ತು ಅಸ್ಥಿರವೂ ಆದ ಮನಸ್ಸು ಯಾವ ಯಾವ ವಿಷಯಗಳ ಕಡೆಗೆ ಅಲೆದಾಡುತ್ತದೋ ಅಲ್ಲಿಂದಲ್ಲೇ ಅದನ್ನು ಹಿಂತೆಗೆದು ತಂದು ಆತ್ಮನಲ್ಲಿಯೇ, ಅಂದರೆ ಒಳಮನಸ್ಸಿನಲ್ಲಿ ಸ್ಥಿರಗೊಳಿಸಬೇಕು. ಕೃಷ್ಣನು ಇಲ್ಲಿ ಧ್ಯಾನದ ಪ್ರಾಯೋಗಿಕ ತೊಂದರೆಯನ್ನು ಒಪ್ಪಿಕೊಳ್ಳುತ್ತಿದ್ದಾನೆ. ಮನಸ್ಸು ಅಲೆದಾಡುವುದು ಅದರ ಸ್ವಭಾವ, ಆದರೆ ಅದು ಓಡಿದಾಗಲೆಲ್ಲ ಹಠ ಮಾಡದೆ ಪ್ರೀತಿಯಿಂದ ಅದನ್ನು ಮತ್ತೆ ಮರಳಿ ತರಬೇಕು. ಇದು ಒಂದು ಸಣ್ಣ ಮಗುವನ್ನು ದಾರಿಗೆ ತಂದಂತೆ. ತಾಳ್ಮೆಯಿಂದ ಮನಸ್ಸನ್ನು ಒಳಗಿನ ಶಾಂತಿಯ ಕಡೆಗೆ ತಿರುಗಿಸುವುದೇ ಸಾಧನೆ. ಕೃಷ್ಣ, ಮನಸ್ಸು ಬಹಳ ಚಂಚಲವಾದದ್ದು, ಬಲವಾದದ್ದು ಮತ್ತು ಮೊಂಡುತನದ್ದು. ಗಾಳಿಯನ್ನು ಕಟ್ಟಿಹಾಕುವುದು ಎಷ್ಟು ಕಷ್ಟವೋ ಈ ಮನಸ್ಸನ್ನು ಹತೋಟಿಗೆ ತರುವುದು ಅಷ್ಟೇ ಕಷ್ಟ ಎಂದು ನನಗನ್ನಿಸುತ್ತದೆ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಮಹಾಬಾಹುವಾದ ಅರ್ಜುನನೇ, ಮನಸ್ಸು ಚಂಚಲವಾದದ್ದು ಮತ್ತು ಅದನ್ನು ಹತೋಟಿಗೆ ತರುವುದು ಕಷ್ಟ ಎಂಬುದು ನಿಜ. ಆದರೆ ಕುಂತಿಪುತ್ರನೇ, ಇದನ್ನು ಅಭ್ಯಾಸ ಅಂದರೆ ಪ್ರಾಕ್ಟೀಸ್ ಮತ್ತು ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ದಿಂದ ಹತೋಟಿಗೆ ತರಬಹುದು. ಕೃಷ್ಣ ನೀಡಿದ 2 ಮಂತ್ರಗಳಿವು. 1. ಅಭ್ಯಾಸ, ಪದೇ ಪದೇ ಪ್ರಯತ್ನಿಸುವುದು, ಒಮ್ಮೆ ಸೋತರೆ ಬಿಡಬಾರದು. 2. ವೈರಾಗ್ಯ, ಬೇಡದ ವಿಷಯಗಳ ಮೇಲಿನ ಅತಿಯಾದ ಮೋಹವನ್ನು ಬಿಡುವುದು. ಈ 2 ಚಕ್ರಗಳಿದ್ದರೆ ಮಾತ್ರ ನಮ್ಮ ಜೀವನದ ಬಂಡಿ ಸರಿಯಾದ ಹಾದಿಯಲ್ಲಿ ಸಾಗುತ್ತದೆ. ಮನಸ್ಸನ್ನು ಗೆಲ್ಲದವನಿಗೆ ಈ ಯೋಗವು ದಕ್ಕುವುದಿಲ್ಲ. ಆದರೆ ಯಾರು ಪ್ರಯತ್ನಶೀಲರೋ ಮತ್ತು ಮನಸ್ಸನ್ನು ಹತೋಟಿಯಲ್ಲಿಟ್ಟಿದ್ದಾರೋ ಅವರು ಸರಿಯಾದ ಉಪಾಯದಿಂದ ಯೋಗವನ್ನು ಸಿದ್ಧಿಸಿಕೊಳ್ಳಬಹುದು. ಪ್ರಯತ್ನವಿಲ್ಲದೆ ಪ್ರಗತಿಯಿಲ್ಲ ಎಂದು ಕೃಷ್ಣ ಇಲ್ಲಿ ಸ್ಪಷ್ಟಪಡಿಸುತ್ತಾನೆ. ಸ್ನೇಹಿತರೆ, ಮನಸ್ಸನ್ನು ಗೆಲ್ಲಲು ಅಭ್ಯಾಸ ಮತ್ತು ವೈರಾಗ್ಯ ಎಂಬ 2 ಕೀಲಿಕೈಗಳು ನಮಗೆ ಸಿಕ್ಕಿವೆ. ಆದರೆ ಅರ್ಜುನನಿಗೆ ಮತ್ತೊಂದು ಭಯ ಕಾಡುತ್ತಿದೆ. ಕೃಷ್ಣ, ಒಬ್ಬ ವ್ಯಕ್ತಿ ಪ್ರಯತ್ನ ಮಾಡುತ್ತಾನೆ, ಆದರೆ ದಾರಿಯ ಮಧ್ಯದಲ್ಲೇ ಆತ ಮರಣ ಹೊಂದಿದರೆ ಅವನ ಗತಿಯೇನು? ಅವನ ಪ್ರಯತ್ನವೆಲ್ಲ ವ್ಯರ್ಥವಾಗುತ್ತದೆಯೇ? ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ನಾಳಿನ 33ನೇ ಭಾಗದಲ್ಲಿ ಸಿಗಲಿದೆ. ಧನ್ಯವಾದಗಳು.